ಇದು ರಿಪೋರ್ಟು, ಬ್ಲಾಕರ್ ರಿಪೋರ್ಟು. ಈಗ ಮಂತ್ಲಿ ಬೇಕು ಅಂತ ಹೇಳಿದ್ರೆ ಮಂತ್ಲಿ ಮಾಡ್ಕೋಬೋದು, ವೀಕ್ಲಿ ಬೇಕು ಅಂತ ಹೇಳಿದ್ರೆ ವೀಕ್ಲಿ. ಈಗ ಬ್ಲಾಕರ್ ಇರುತ್ತಲ್ಲ, ಇಶ್ಯೂ ಐ ಡಿ. ಈಗ ಒಂದು ಬ್ಲಾಕರ್ ಕ್ರಿಯೇಟ್ ಮಾಡಿರ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಜೀರಾ ಐ ಡಿ ಇರುತ್ತೆ. ಆ ಜೀರಾ ಐ ಡಿಗೆ ಡೈರೆಕ್ಟರ್ ಯಾರು ಮತ್ತು ವಿ ಪಿ ಯಾರು, ಯಾವ ಟೀಮಿಗೆ ರೈಸ್ ಮಾಡಿದ್ದೀವಿ ಅನ್ನೋದು. ಅದಾದ್ಮೇಲೆ ಟಿಕೆಟ್ ಸ್ಟೇಟಸ್ಸು. ಈಗ ಬ್ಲಾಕರ್ ರೈಸ್ ಮಾಡಿರ್ತೀವಲ್ಲ, ಅದು ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲ ಯಾವ ಸ್ಟೇಟಸಲ್ಲಿದೆ ಅಂತ. ಇದು ಟೈಪ್ ಆಫ್ ಆರ್ ಸಿ ಎ. ಟೈಪ್ ಆಫ್ ಆರ್ ಸಿ ಎ ನಾವು ಇದು ರೈಸ್ ಮಾಡಿರ್ತೀವಲ್ಲ, ನಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ನಾವು ಬರಿಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರು ಡೆವಲಪರ್ ಇರ್ತಾರಲ್ಲ, ಅವ್ರಿಗೆ ಕೇಳ್ಕೊಂಡು ಏನಕ್ಕೆ ಹಿಂಗಾಗಿತ್ತು, ಮುಂಚೆ ಎಲ್ಲ ವರ್ಕ್ ಆಗ್ತಿಲ್ಲ ಚೆನ್ನಾಗಿ, ಈ ಬಗ್ ರೈಸ್ ಆಗೋಕ್ಕೆ ಏನು ಇಶ್ಯೂ ಇತ್ತು ಅಂತ ಹೇಳಿ ಅವ್ರನ್ನ ಕೇಳ್ಕೊಂಡು ಟೈಪ್ ಆಫ್ ಆರ್ ಸಿ ಎ ಬರಿಬೇಕು. ಕೆಳ ಜನ ಬರ್ತಾರಲ್ಲ, ಕೋಡ್ ಚೇಂಜ್ ಮಾಡಿದ್ದಾರೆ, ಕೋಡ್ ಚೇಂಜ್ ಆಗಿರೋದಕ್ಕೆ ಬ್ಲಾಕ್ ಆಗಿದೆ ಅಂತ, ಎಷ್ಟು ಅವರ್ ಬ್ಲಾಕ್ ಆಗಿತ್ತು ಅಂತ ಹೇಳಿ ಅದನ್ನು ಬರಿಬೇಕು. ಇದು ಬ್ಲಾಕ್ ಆಗಿತ್ತಲ್ಲ, ಯಾವ ಇಶ್ಯೂಗೆ ನಾವು ಟೆಸ್ಟ್ ಕೇಸ್, ಈಗ ಯಾವುದೋ ಒಂದು ಟೆಸ್ಟ್ ಕೇಸು ವರ್ಕ್ ಮಾಡ್ತಿರ್ತೀವಿ, ಈ ಟೆಸ್ಟ್ ಕೇಸಿಗೆ ಈ ಟಿಕೆಟ್ ಬ್ಲಾಕ್ ಆಗಿತ್ತು, ಇದು ಬ್ಲಾಕ್ ಆಗಿರೋದಕ್ಕೆ ಇದು ನಿಂತಿತ್ತು. ಆರ್ ಸಿ ಎ ಕೋಡ್ ಚೇಂಜ್ ಅಂತಿತ್ತಲ್ಲ, ಅದು ಫುಲ್ ಡೀಟೇಲು. ಡ್ಯೂರಿಂಗ್ ಕೋಡ್ ಮೈಗ್ರೇಷನ್ CCM ವ್ಯಾಲ್ಯೂ ಗೆಟ್ ಚೇಂಜ್ಡ್. ಅದು ಇದು ಬರೇ ಟೈಟ್ಲ್ ತರ ಬರೆಯೋದು, ಟೈಪ್ ಆಫ್ ಆರ್ ಸಿ ಎ. ಕೋಡ್ ಚೇಂಜು ಇಲ್ಲಿ ಡಿಸ್ಕ್ರಿಪ್ಷನ್, ಏನಾಗಿತ್ತು ಮುಂಚೆ, ಏನಿತ್ತು ಈಗ ಏನು ಚೇಂಜ್ ಮಾಡಿದ್ದಾರೆ ಅನ್ನೋದು. ಆರ್ ಸಿ ಎ ಏನಾದರೂ ಎಷ್ಟು ದಿನ ಆಯಿತು ಅಂದರೆ ಮೋರ್ ದೆನ್ 1 ಡೇಸ್ ಅಲ್ಲಿ, ಅವರಲ್ಲಿ ಆಯಿತು ಅಂತ ಹೇಳಿದ್ರೆ ಬ್ಲಾಕ್ ಅವರು. ಇದು ಕೋಡ್ ಚೇಂಜ್ ಮಾಡಿ ಎಷ್ಟು ದಿನ ಆಗಿದೆ ಅಂತ ಬರಿಬೇಕು. ಅದು ಇಶ್ಯೂ ಕ್ರಿಯೇಟ್ ಮಾಡಿದ ದಿವಸ, ಡೇಟ್ ಕ್ಲೋಸ್ ಮಾಡಿದ ದಿವಸ, ಮತ್ತೆ ಇದು ನಾವು ರೈಸ್ ಮಾಡಿದರೆ ನಮ್ಮ ಹೆಸರು, ಆಮೇಲೆ ಅದು ಡಾಟಾ ಸೆಟಪ್ ಟೀಮ್ ಇರುತ್ತಲ್ಲ ಅದ್ರದ್ದು ಟಿಕೆಟ್ ಸ್ಟೇಟಸ್ ಏನು, ಇದು ಬ್ಲಾಕ್ ಆಗಿದೆ ಅಂತ ಹೇಳಿದ್ರೆ ಇದು ವರ್ಕ್ ಇನ್ ಪ್ರೋಗ್ರೆಸ್ ಇದೆಯಾ ಇಲ್ಲ ಏನಿದೆ ಅಂತ ಅದು ಬರಿಬೇಕು. ಬ್ಲಾಕರ್ ಓನರು ನಾವು ರೈಸ್ ಮಾಡಿದರೆ ನಾವು ನಮ್ಮ ಹೆಸರು, ಯಾರಿಗೆ ಅಸೈನ್ ಮಾಡಿರ್ತೀವಿ ಇದು ಬ್ಲಾಕರ್ ಅಸೈನಿ ಅಂತ ಹೇಳಿದ್ರೆ ಯಾರಿಗೆ ಅಸೈನ್ ಮಾಡಿರ್ತೀವಿ ಅವರಿಗೆ. ಹಿಂಗೆ ಕಳಿಸಿದ್ವಿ ಅಂತ ಹೇಳಿದ್ರೆ ಅವರು ಹೈಯರ್ ಅಥಾರಿಟಿ ಅವ್ರು ಇರ್ತಾರಲ್ಲ, ಈ ರಿಪೋರ್ಟ್ ಅವ್ರಿಗೆ ಕಳಿಸಿದ್ರೆ, ನೋಡಪ್ಪ ಇವರು ವಿ ಪಿ ಮತ್ತು ಡೈರೆಕ್ಟರ್ ಇರ್ತಾರಲ್ಲ, ಆಯಾ ಟೀಮ್ನವರು, ಆ ಟೀಮ್ ಹೆಸರು ಹಾಕಿರ್ತೀವಿ, ಆಯಾ ಟೀಮ್ನವರು ಡಿಲೇ ಆಗಿತ್ತು ಅಂತ ಯಾರು ಕಂಪ್ಲೇಂಟ್ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ಹತ್ರ ಈ ಡೀಟೇಲ್ ಇದಾವೆ ನೋಡಪ್ಪ, ಈ ರೀಸನಿಗೋಸ್ಕರ ಡಿಲೇ ಆಗಿತ್ತು, ಇಲ್ಲ ಅಂದರೆ ನಾವು ಬೇಗ ಕೊಡ್ತಿದ್ವಿ ಅಂತ ಗುದ್ದಾಡ್ಕೊಂಡು ಸಾಯ್ತಾರದು.